ಅಸ್ಸಲಾಮುಲೈಕುಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಹಾಕಿ ಒಂದು ಹಂಬಲ್ ರಿಕ್ವೆಸ್ಟ್ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ತುಂಬ ಜನ ಹೇಳ್ತಾ ಇದ್ದೀರಾ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಸಿಸ್ಟರ್ 786 ಅಂತ ನಾವು ಒಂದು ದಿನಕ್ಕೆ ಒಂದಿಷ್ಟು ಬರೆಯೋದ್ರಿಂದ ನನಗೆ ತುಂಬ ಒಳ್ಳೆಯದಾಗ್ತಿದೆ. ಕಮೆಂಟ್ ಮಾಡ್ತಾ ಇದ್ದೀವಿ 786 ಅಂತ, ಎಲ್ಲ ಕೂಡ ಒಳ್ಳೆಯದಾಗ್ತಾ ಇದೆ. ನನಗೆ ಆ ಥರ ಆಯಿತು, ತುಂಬ ದಿನದಿಂದ ಏನೋ ಒಂದು ವಿಶ್ ಇತ್ತು, ಅದು ಪೂರ್ತಿ ಆಯಿತು, ನನಗೆ ಅಮೌಂಟ್ ಬಂದಿರಲಿಲ್ಲ, ಅಮೌಂಟ್ ಬರ್ತಾ ಇದೆ. ಸಾಕಷ್ಟು ಜನ ಸಾಕಷ್ಟು ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಾ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ನನ್ನ ವಿಡಿಯೋದಿಂದ ನನಗೆ ಹೇಗೆ ಒಳ್ಳೆಯದಾಗ್ತಾ ಇದೆ ಹಾಗೆ ನಿಮಗೂ ಕೂಡ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ. ಆಗಲಿ, ಆದಷ್ಟು ಬೇಗ ಆಗಲಿ. ನಿಮ್ಮದೇನೇ ಕೋರಿಕೆ, ಏನೇ ವಿಶೇಷ, ಏನೋ ಕಷ್ಟಗಳಿದ್ರೂ ಕೂಡ ಹೊರಟೋಗಲಿ, ಏನೇ ಹಣದ ಸಮಸ್ಯೆ ಇದ್ದರೂ ಕೂಡ ಎಲ್ಲನೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ವಿಡಿಯೋಗೆ 786 ಅಂತ ಕಮೆಂಟನ್ನು ಹಾಕಿ ಒಂದಿಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವ್ರಿಗೆ ಸ್ವಲ್ಪ ಶೇರ್ನ ಮಾಡಿ ವಿಡಿಯೋ, ಸರಿನಾ? ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾಳೆ ನನ್ನ ಏನಿದೆ ಹರಕೆ ಒಂದು ಮಾಡಿಕೊಂಡಿದೆ, ಅದನ್ನು ಪೂರ್ತಿಯಾಗಿದೆ. ಹಾಗಾಗಿ ನಾನು ಒಂದು ಹರಕೆ ತೀರಿಸ್ಬೇಕು. ಹಾಗಾಗಿ ನಾಳೆ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ಲಾ ಬೇಡವಾ ಅನಿಸ್ತಿದೆ. ಯಾಕೆಂದರೆ ಎಲ್ಲರೂ ಕೂಡ ಏನೋ ಅಂದ್ಕೊಂಡಿರ್ತೀರ, ಬರೀ ವಿಡಿಯೋಗೋಸ್ಕರ ಮಾಡ್ತಿರೋ ಏನೋ ಅಂತ ಅಂದ್ಕೊಡ್ತಿರೋ ಏನೋ ಅಂದ್ಕೊಂಡು ನನಗೆ ಸ್ವಲ್ಪ ಭಯ ಆಗಿನೇ. ಹಾಕಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ, ನಾನು ಆ ವಿಡಿಯೋನ ಹಾಕ್ತೀನಿ. ಯಾಕೆಂದರೆ ಇವತ್ತು ಶುಕ್ರವಾರ, ಸರಿನಾ? ಇವತ್ತು ಶುಕ್ರವಾರ, ಇವತ್ತು ವಿಡಿಯೋ ಮಾಡಿದ್ರೆ ನಾಳೆ ನಾ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೋಗೋದು. ಅದಕ್ಕೋಸ್ಕರ ಬೇಕು ಅಂದರೆ ಹೇಳಿ ಆ ವಿಡಿಯೋನೂ ಹಾಕ್ತಿದ್ದೀನಿ. ನಿಜ ಹೇಳ್ತೀನಿ, ಆ ಅರ್ಕೆ ಮಾಡಿದಾಗ್ಲಿಂದ ನಿಜವಾಗ್ಲೂ ಒಂದು ತಿಂಗಳಲ್ಲಿ ಪೂರ್ತಿ ಆಯಿತು ಅಂತ ನಾನು ಹೇಳ್ಬೋದು. ಖುಷಿ ಆಗ್ತಿದೆ, ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ನೋಡೋದ ನಾಳೆ ನೀವು ಬೇಕು ಅಂದರೆ ಆ ವಿಡಿಯೋನ ಹಾಕ್ತೀನಿ. ನೀವು ಕೂಡ ಆ ಅರ್ಕೆನ ಮಾಡಬಹುದು. ಪೂರ್ತಿ ಆದರೆ ನೀವು ಕೂಡ ಆ ಥರ ಅರ್ಕೆನ ತೀರಿಸ್ಬೇಕಾಗುತ್ತೆ. ಇದು ಬಂದು ನನ್ನ ಏನು ಹೇಳೋದು, ಪರ್ಸ್, ಡೈಲಿ ಯೂಸ್ ಪರ್ಸ್ ಅಂತ ನಾನು ಹೇಳ್ತೀನಿ. ಈಗ ನಾನು ಹೊರಗಡೆ ಎಲ್ಲಾದರೂ ಹೋದರೂ ಬಂದರೂ ಈ ಪರ್ಸ್ನ ತೊಗೊಂಡು ಹೋಗ್ತೀನಿ. ನನಗೆ 786 ನೋಟ್ ಸಿಕ್ಕಿದ್ರೆ ನಾನು ಏನು ಮಾಡ್ತೀನಿ, ನಿಮ್ಮ ಹತ್ರ ತುಂಬ ಜನದ ಹತ್ರ 786 ನೋಟ್ ಇದೆ ಅಂತ ನನಗೆ ಕಮೆಂಟಲ್ಲಿ ಗೊತ್ತಾಗಿದೆ. ನನ್ನ ಹತ್ರ 5 ಇದೆ, 4 ಇದೆ, 3 ಇದೆ, ತುಂಬ ಜನ ಕಮೆಂಟನ್ನು ಮಾಡಿದ್ದೀರಾ. ಏನು ಮಾಡಬೇಕು ಸಿಸ್ಟರ್, ಅದು ನೋಟ್ ಇಟ್ಕೊಂಡು ಸುಮ್ಮನೆ ಇರಬೇಕಾ ಅಂತೆಲ್ಲ ಕೇಳ್ತಾ ಇದ್ದೀರಾ. ಅದಕ್ಕೆ ನಾನು ಒಂದು ಕ್ವಶನ್ ಹೇಳ್ತಾ ಇದ್ದೀನಿ. ನಾವು ಸುಮ್ಮನೆ ಹಾಗೆ ಇಟ್ಕೊಳ್ಳೋದ್ರಿಂದ ಏನೂ ಕೂಡ ಆಗಲ್ಲ. ಅದಕ್ಕೆ ಆದರೆ ನೀತಿ ನಿಯಮ ಅನ್ನೋದು ಇರುತ್ತೆ. ಹಾಗಾಗಿ ಆ ಥರ ಮಾಡಿ ಖಂಡಿತವಾಗ್ಲೂ ಅದ್ರ ಜೊತೆ ಹಣ ಅನ್ನೋದು ತುಂಬ ನಿಮಗೆ ಸೇರುತ್ತೆ. ಅದರ ಲಕ್ ಏನಿದೆ ಪೂರ್ತಿಯಾಗುತ್ತೆ. ಇವಾಗ ನಮಗೆ ಎಲ್ಲರಿಗೂ ಕೂಡ ಸಿಗಲ್ಲ ಅದು 786 ಅನ್ನೋ ನೋಟು, ಎಲ್ಲರಿಗೂ ಕೂಡ ಸಿಗಲ್ಲ. ಇನ್ನೊಂದು ವಿಷಯ ಗೊತ್ತಾ, ನನಗೂ ಕೂಡ ಸಿಕ್ಕಿಲ್ಲ. ಅದು ನನ್ನ ಹಸ್ಬೆಂಡ್ ಹತ್ರ ಇದೆ 786 ಅನ್ನೋ ನೋಟು. ನನ್ನ ಹಸ್ಬೆಂಡ್ ಹತ್ರ ಇದೆ. ಅವರು ಕೂಡ ನನಗೆ ಕೊಡಲ್ಲ, ನಾನು ಕೇಳಲ್ಲ ಅಲ್ವಾ. ಯಾಕೆ, ಅವ್ರಿಗೆ ಸಿಕ್ಕಿರೋದು ಅವರಿಗೆ, ನನಗೇನಾದ್ರು ಸಿಕ್ಕಿದ್ರೆ ನನಗೆ, ಆ ಥರ ನಾನು ಅನ್ಕೋತೀನಿ. 786 ನೋಟನ್ನು ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ನೀವು ಯಾರಿಗೂ ಕೊಡೋಕ್ಕೆ ಹೋಗಬೇಡಿ, ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಾನು 500 ರೂಪಾಯಿ ನೋಟಿದೆ, ನಾನು ನಿಮಗೆ 1000 ಕೊಡ್ತೀನಿ ಕೊಡಿ, 2000 ಕೊಡ್ತೀನಿ ಕೊಡಿ ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಹೋಗಬೇಡಿ. ಎಷ್ಟು ಲಕ್ಷ ಕೊಡ್ತೀನಿ ಅಂದರೂ ಕೂಡ ನೀವು 786 ಹೀರೋ ನೋಟನ್ನು ಯಾರಿಗೂ ಕೊಡೋಕ್ಕೆ ಹೋಗಬೇಡಿ. ಅದು ನಿಮ್ಮ ಅದೃಷ್ಟಕ್ಕೆ ನಿಮಗೆ ಸಿಕ್ಕಿರೋ ಅಂಥ ನೋಟ್. ಅದು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಕೊಡೋಕ್ಕೆ ಹೋಗಬೇಡಿ. ಅದೇ ರೀತಿ ನೀವು ಕೂಡ ಬೇರೆಯವ್ರ ಹತ್ರ ಈಸ್ಕೋಬೇಡಿ. ಅದು ನಿಮಗೆ ಸಡನ್ನಾಗಿ ನಿಮಗೆ ಸಿಕ್ಕಿರೋ ಅನ್ನೋ ನೋಟ್ ಅದು ಮಾತ್ರ ಇಟ್ಕೋಬೇಕು. ಬೇರೆಯವ್ರ ಹತ್ರ ಈಸ್ಕೋಬಾರ್ದು. ನನಗೆ ಬೇಕಿದೆ ಕೊಡು ಆ ಥರ ಎಲ್ಲ ಕೇಳಿ ಈಸ್ಕೋಬಾರ್ದು. ನಿಮಗೆ ಲಕ್ಕಿದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಸಿಗುತ್ತೆ. ಇವಾಗ ನನ್ನ ಹಸ್ಬೆಂಡ್ ಹತ್ರ 2-3 ಇದೆ ನೋಟು, ಸರಿನಾ? ಅವರು ಮನ್ಸು ಮಾಡಿದ್ರೆ ನಾನು ಈಸ್ಕೋಬೋದು, ಒಂದು ನೋಟ್ ಕೊಡಿ ನನಗೆ ಬೇಕು ಅಂತ. ಆದರೆ ನಾನು ಈಸ್ಕೊಳ್ಳಲ್ಲ. ನನಗೆ ಲಕ್ಕಿದ್ರೆ ನನಗೆ ಮಾತ್ರ ಸಿಗೋ ಅನ್ನೋ ಇದಿದ್ರೆ ಸಿಗಲಿ ಅಷ್ಟೇ. ನಿಮ್ಗೆ ಸಿಕ್ಕಿದೆ ನೀವು ಇಟ್ಕೊಳ್ಳಿ ಅಷ್ಟೇ ಅಂತ ನಾನು ಹೇಳೋದು. ಆ ನೋಟನ್ನ ಏನು ಮಾಡಬೇಕು ಅಂದರೆ, ಇವಾಗ ನೀವು ಏನಾದರೂ ಡೈಲಿ ಯೂಸ್ಗೆ ಪರ್ಸಲ್ಲಿ ನೀವು ಹೊರಗಡೆ
ವೈಫ್ ಇಲ್ಲ ಹಸ್ಬೆಂಡ್ ಯಾರಾದರೂ ಇದ್ದರೆ ಈಗ ವರ್ಕಿಂಗ್ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ನಿಮ್ಮ ಪರ್ಸಲ್ಲಿ ಎನಿ ಟೈಮ್ ಪರ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಎನಿ ಟೈಮ್ ಪರ್ಸಲ್ಲಿ ಇಟ್ಕೊಂಡು ಅದನ್ನು ನೀವು ಕ್ಯಾರಿ ಮಾಡಬೇಕು. ಎನಿ ಟೈಮ್ ಅಂದರೆ ಏನು ಹೇಳೋದು, ಅದರಲ್ಲಿ ಹಣ ಹಾಕ್ತಾ ಇರ್ತೀರಲ್ವ ನೀವು, ಈಗ ಸುಮ್ಮನೆ ಖಾಲಿ ಇಟ್ಟಿರೋ ಪರ್ಸಲ್ಲ, ಅದರಿಂದ ನೀವು ಹಣ ಹಾಕ್ತೀರಾ ತೆಗಿತೀರಾ, ಆ ಥರ ಪರ್ಸ್ ಏನಿದೆ ಡೈಲಿ ಯೂಸ್ ಏನು ಮಾಡ್ತೀರಾ ಆ ಪರ್ಸನ್ನು ನೀವು ಏನಾದರೂ ಜೇಬಲ್ಲಿ ಇಟ್ಟಿದ್ದೀರಾ ಅಂದರೆ ಅಲ್ಲಿ ಇಟ್ಕೊಳ್ಳಿ, ಸರಿನಾ. ತುಂಬ ಲಕ್ಕಿ ಇರುತ್ತೆ. ಅದ್ರ ಜೊತೆ ಏನು ಇಟ್ಕೋಬೇಕು ಅಂತ ಹೇಳಿದ್ರೆ ನೋಡಿ, ನಾನು ತೋರಿಸಿದ್ದೀನಿ ಆಲ್ರೆಡಿ. ಇದರಲ್ಲಿ 2 ಲವಂಗ, 1 ಏಲಕ್ಕಿ ಇಟ್ಕೊಂಡಿದ್ದೀನಿ, 1 ಏಲಕ್ಕಿ 2 ಲವಂಗ ಇಟ್ಕೊಂಡಿದ್ದೀನಿ. ಇದರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಮನಿ ಆಕರ್ಷಣೆ ಆಗುತ್ತೆ, ದುಡ್ಡು ನಮ್ಮ ಹತ್ರ ಏನಿದೆ ಅದು ಆಕರ್ಷಣೆ ಆಗುತ್ತೆ. ಮತ್ತು ನಮ್ಮ ಪರ್ಸಿಂದ ಜಾಸ್ತಿ ಹಣ ಖರ್ಚಾಗಲ್ಲ, ಖರ್ಚಾದರೂ ಕೂಡ ಯಾವುದೋ ಒಂದು ನೆಪದಲ್ಲಿ ನಮಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಹೇಳೋದು ಅಟ್ರಾಕ್ಷನ್ ಅಂತ ಹೇಳೋದು. 786 ಲಕ್ಕಿ ನಂಬರ್ ಅಂತ ಹೇಳೋದು ಅದಕ್ಕೋಸ್ಕರನ. 78 ಲಕ್ಕಿ ನಂಬರು ಏನಂತ ಕರಿಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ಪವರ್ಫುಲ್ ಒಂದಿರೋ ನಂಬರ್ ಅದು. ತುಂಬ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ತುಂಬ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಅದ್ರ ನಂಬರ್ ವ್ಯಾಲ್ಯೂ ಏನಿದೆ, ಅದ್ರ ಶಕ್ತಿ ಏನಿದೆ, ಆ ಥರದ್ದೆಲ್ಲ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ತಿಳಿಸ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ವೀಡಿಯೋಗಳನ್ನ ಆದಷ್ಟು ನೋಡ್ತಾ ಇರಿ ಅಂತ ಹೇಳ್ತೀನಿ. ನೋಡಿ, ಅದಾಗಿಲ್ಲ, ನೀವು ಪರ್ಸೇನು ಇಟ್ಕೊಳ್ಳಲ್ಲ ನನಗೆ ಅಂತ ಹೇಳಿದ್ರೆ, ನಿಮಗೇನಾದರೂ ನಾವೆಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಮನೇಲೇ ಇರ್ತೀವಿ ಅಂತ ಹೇಳಿದ್ರೆ, ಇವಾಗ ನೀವು ಹಣನ ಸೇವಿಂಗ್ಸ್ ಎಲ್ಲಿ ಮಾಡಿರ್ತೀರಾ, ಇವಾಗ ಒಂದು ಪೇಮೆಂಟ್ ಬಂತು, ಯಾವುದೋ ಒಂದು ನಿಮ್ಮ ಹಣನ ಎಲ್ಲಿ ಇಟ್ಟಿರ್ತೀರ, ಬೀರು ಒಂದು ಪರ್ಸಲ್ಲಾಗಲಿ, ಒಂದು ಈ ಥರ ಬಾಕ್ಸ್ಗಳಲ್ಲಾಗಲಿ ಆ ಥರ ಇಟ್ಟಿರ್ತೀರಲ್ವಾ, ಆ ಥರ ಇಟ್ಟಿರೋ ಒಂದು ಜಾಗದಲ್ಲಿ ನೀವು ಇದನ್ನು ಹಣನ ಇಡಬೇಕಾಗುತ್ತೆ. ಅದ್ರ ಜೊತೆ 2 ಲವಂಗ, ಏಲಕ್ಕಿ ಅಷ್ಟನ್ನ ಇಡಬೇಕಾಗುತ್ತೆ. ಆವಾಗ ಮಾತ್ರ ಹಣ ಆಕರ್ಷಣೆ ಆಗೋದು. ಮತ್ತು ನಾವು ಏನು ಇಟ್ಟಿರ್ತೀವಿ ಆ ಜಾಗದಲ್ಲಿ ಹಣ ಜಾಸ್ತಿ ಆಗಬೇಕು, ತುಂಬಬೇಕು, ಕಾರಣ ಇಲ್ಲದೇ ಏನು ಖರ್ಚು ಆಗದೇ ಇರಬೇಕು ಅಂದರೆ ಇದನ್ನು ನೋಟನ್ನು ನಾವು ಇಟ್ಕೋಬೇಕಾಗುತ್ತೆ. ಅದ್ರ ಜೊತೆ ಏಲಕ್ಕಿ ಮತ್ತು ಏನು ಹೇಳೋದು ಲವಂಗನ ಇಡೋದು ಮರಿಬೇಡಿ. ಪವರ್ಫುಲ್ ಆಗಬೇಕು, ಮನಿ ಅಟ್ರಾಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಇಡೋದನ್ನು ಮರಿಬೇಡಿ. ನೀವು ಅದನ್ನು ಇಟ್ಟರೆ ಮಾತ್ರ ಮನಿ ಅಟ್ರಾಕ್ಷನ್ ಅಂತ ಆಗೋದು. ಅದನ್ನು ಇಟ್ಟರೆ ಮಾತ್ರ. ತುಂಬ ಜನಕ್ಕೆ ಗೊತ್ತಾಗಿಲ್ಲ, ತುಂಬ ಜನ ಕೇಕೆ ಮಾಡ್ತಾರೆ, ಅದಿಟ್ಟರೆ ಆಗುತ್ತಾ ಅಂತ. ಖಂಡಿತವಾಗ್ಲೂ ನಿಮಗಿಂತ ಜಾಸ್ತಿ ನಾನು ನಂಬ್ತಾನೆ ಇರಲಿಲ್ಲ ಪ್ರತಿಯೊಂದು ವಿಷಯಕ್ಕೂ. ನಾನು ಹೀಗೆ ನಮ್ಮಮ್ಮ ಯಾರಾದರೂ ಬೇರೆಯವರು ಯಾರು ಹೇಳಿದ್ರು ಕೂಡ ಹೀಗೆ ಮಾಡ್ತಾಯಿದ್ದೆ. ನಾವು ಕಷ್ಟ ಬಿಡಬೇಕು, ನಾವು ದುಡಿಬೇಕು, ಅದನ್ನು ಬಿಟ್ಬಿಟ್ಟು ಲವಂಗ ಇಟ್ಟರೆ ಆಗುತ್ತೆ, ಏಲಕ್ಕಿ ಇಟ್ಟರೆ ಆಗುತ್ತೆ ಅಂತ ನಾನು ಕೂಡ ಸುಮ್ಮನೆ ರೇಗಿಸ್ತಾ ಇದ್ದೆ. ಅದನ್ನೆಲ್ಲ ಮಾಡೋದೆಲ್ಲ ತಪ್ಪು. ನಾವು ಹಣನ ನಾವು ಆದಷ್ಟು ಎಷ್ಟು ಬೈತೀವಿ ಅದು ನಮ್ಮ ಹತ್ರ ಬರೋಕ್ಕೆ ಸಾಧ್ಯ ಆಗಲ್ಲ. ಎಷ್ಟು ನಾವು ಹಣನ ಪ್ರೀತಿಸ್ತೀವಿ, ನಾವು ಹಣನ ಎಷ್ಟು ಗೌರವಿಸ್ತೀವಿ, ಆವಾಗ ಮಾತ್ರ ಹಣ ನಮ್ಮ ಹತ್ರ ಎನಿ ಟೈಮ್ ನಮ್ಮ ಕೈಯಲ್ಲಿ ಇರೋಕ್ಕೆ ಇಷ್ಟಪಡುತ್ತೆ ಅಲ್ವಾ. ಏನೇ ಒಂದು ವಸ್ತು ಆಗಲಿ, ಇವು ನಾವುಗಳೇ ಆಗಲಿ, ನಮ್ಗೆ ಯಾರಾದರೂ ಇಷ್ಟಪಡ್ತಾ ಇದ್ದಾರೆ, ನಮಗೆ ಗೌರವ ಕೊಡ್ತಾ ಇದ್ದಾರೆ ಅಂದರೆ ನಾವು ಅವ್ರ ಮನೆಗಳಿಗೆ ಹೋಗ್ತೀವಿ. ನಮಗೇನಾದರೂ ಬೈತಾರೆ, ನಮ್ಮನ್ನು ಇಷ್ಟಪಡಲ್ಲ ಅಂತ ಹೇಳಿದ್ರೆ ನಾವು ಹೋಗ್ತೀವ. ನಮಗೆ ಎಷ್ಟು ಸ್ವಾಭಿಮಾನ ಇರಬೇಕಾದ್ರೆ ಹಣ ಅನ್ನೋದು ನಮ್ಮ ಜೀವನ ಪೂರ್ತಿ 1 ರೂಪಾಯಿಂದ ಲಕ್ಷ ಕೋಟಿವರೆಗೂ ಕೂಡ ನಮ್ಮ ಬೆಳೆ ಬಾಳೋವಂಥ ವಸ್ತು ಅದು ಅಲ್ವಾ. ಹಾಗಾಗಿ ಅದನ್ನು ನಾವು ಆ ಥರ ಹಿಂಜರಿಸಿದ್ರೆ ಅದು ನಮ್ಮ ಹತ್ರ ಬರೋಕ್ಕೆ ಇಷ್ಟಪಡುತ್ತಾ? ಇಲ್ಲ, ಖಂಡಿತವಾಗಿ ಇಲ್ಲ. ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ, ಹಣನ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಬೈಯಕ್ಕೆ ಹೋಗಬೇಡಿ, ಏನೋ ಇದು ಮಾಡೋಕ್ಕೆ ಹೋಗಬೇಡಿ. ನಾವು ಹಣ ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನು ಎಷ್ಟು ನೀಟಾಗಿ ನಾವು ಇಟ್ಕೋತೀವಿ, ಯಾವ ಥರ ಇಟ್ಕೋತೀವಿ ಅನ್ನೋದು ಅದು ಬಹು ಮುಖ್ಯವಾದ ಕೆಲಸ, ಸರಿನಾ. ಇವಾಗ ನಿಮಗೆ ಪರ್ಸ್ ಏನೂ ಇಲ್ಲ, ನಾನು ಹೊರಗಡೆ ಹೋಗ್ತೀನಿ, ಎನಿ ಟೈಮ್ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಈ ಥರ ಪೌಚ್ಗಳಲ್ಲೂ ಕೂಡ ನೀವು ಇಟ್ಕೋಬೋದು. ಈಗ ನಂಬರ್ ಕಾಣೋ ರೀತಿಲಿ ನೀವು ಈ ಥರ ಪೌಚನ್ನ ಇಟ್ಕೋಬೋದು ನೀವು. ಅದನ್ನು ಕೂಡ ಮನಿ ಅಟ್ರಾಕ್ಷನ್ ಆಗುತ್ತೆ. ಈ ಥರ ಪೌಚಲ್ಲಿ ಕೂಡ ನನ್ನ ಹಸ್ಬೆಂಡ್ ಕೂಡ ಈ ಥರನೇ ಇಟ್ಟಿದ್ದಾರೆ. ಅವರು ಪರ್ಸೇನು ಯೂಸ್ ಮಾಡಲ್ಲ, ಹಾಗೆ ಜೇಬಲ್ಲಿ ಇಟ್ಕೋತಾರೆ ಹಣ. ಇಲ್ಲಾಂದರೆ ಈ ಥರ ಪರ್ಸಲ್ಲಿ ಇಡಲ್ಲ, ಪೌಚಲ್ಲಿ ಇಟ್ಕೋತಾರೆ. ಈ ಥರ ಪೌಚಲ್ಲಿ ಹಣನ ಏನು 786 ಅಂತ ಏನು ನೋಟ್ ಇದೆ ಆ ನೋಟನ್ನು ಈ ಥರ ಪೌಚಲ್ಲಿ ಇಟ್ಕೊಂಡು ಮೊಬೈಲಿಂದ ಇಟ್ಕೋತಾರೆ. ಇಲ್ಲಾಂದರೆ ತೊಗೊಂಡು ಬಂದು ಹಣ ಅವರೆಲ್ಲಿ ಸೇವಿಂಗ್ ಮಾಡ್ತಾರೆ ಅದರಲ್ಲಿ ಇಟ್ಟಿರ್ತಾರೆ. ಅಂದರೆ ಅವ್ರ ಹತ್ರ 3 ಇದೆ, ಸರಿನಾ. 2 ಒಂದು ಇದರಲ್ಲಿ ಇಟ್ಟಿದ್ದಾರೆ, ಪೌಚಲ್ಲಿ ಇಟ್ಕೊಂಡಿದ್ದಾರೆ. ಒಂದು ತಂದು ಅವ್ರು ಏನು ಸೇವಿಂಗ್ಸ್ ಮಾಡ್ತಾರೆ ಅದರಲ್ಲಿ ಇಟ್ಟಿದ್ದಾರೆ. ಅದು ಮಂತ್ಲಿ ಮಾಮೂಲಿ ಇದೆಯಲ್ಲ, EMI ಕಟ್ಟಬೇಕು, ಅದು ಕಟ್ಟಬೇಕು, ಇದು ಕಟ್ಟಬೇಕು, ಆ ಥರದ್ರಲ್ಲಿ ಸೇವಿಂಗ್ ಮಾಡಬೇಕಲ್ಲ ಪಾಪ, ಅವರು ಕೂಡ ಆ ಥರ ಇಟ್ಟಿದ್ದಾರೆ.
ಇನ್ನು ಬ್ಯಾಂಕಲ್ಲಿ ತಗೋಗಿ ಇಡೋಕ್ಕಾಗಲ್ಲ, ಅದೇ ನೋಟ್ ಸಿಗುತ್ತಾ ನಮಗೆ? ಖಂಡಿತವಾಗ್ಲೂ ಆಗಲ್ಲ. ಆದಷ್ಟು ನಾವು ಮನೇಲಿ ಎಲ್ಲಿ ಹಣನ ನಾವು ಇಡ್ತೀವಿ ಅಲ್ಲಿ ಮಾತ್ರ ಇಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನಮಗೆ ಹಣದ ಆಕರ್ಷಣೆ ಆಗುತ್ತೆ, ಹಣ ನಮಗೆ ಜಾಸ್ತಿ ಖರ್ಚಾಗಲ್ಲ, ನಮ್ಮಿಂದ ದೂರ ಹೋದರೂ ಕೂಡ ಯಾವಾಗ ಮತ್ತೆ ವಾಪಸ್ ಬರುತ್ತೆ ಅಂದ್ಕೊಂಡು ವಾಪಸ್ ಬಂದುಬಿಡುತ್ತೆ. ಆ ಥರ ಎಲ್ಲ ಆಗುತ್ತೆ. ಈ ಥರದ್ದೆಲ್ಲ ನಾವು ಮಾಡ್ಕೊಂಡು ಹೋದರೆ ಬರೀ ನೋಟ್ ಸಿಕ್ಬಿಟ್ಟಿದೆಯಪ್ಪ, ನಾನು ಹಾಗೇ ಇಟ್ಕೋತೀನಿ, ನನಗೆ ಬಂದುಬಿಟ್ಟು ಲಕ್ ಬಂದಿದೆ ನನಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಆಗಲ್ಲ. ಅದರದ್ದೇ ಆದ ರೀತಿ ನಿಯಮಗಳು ತುಂಬ ಇದೆ. ಹಾಗೆ ನಾವು ಆ ಥರನೇ ಯೂಸ್ ಮಾಡ್ಕೊಂಡು ಹೋಗೋದ್ರಿಂದ ಅದು ನಮಗೆ ಹಣ ಸೇರುತ್ತೆ ಅಂತ ಹೇಳ್ಬೋದು. ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ದೀರಾ, ತುಂಬ ಅಂದರೆ ತುಂಬ ಸಾವಿರಾರು ಕಮೆಂಟ್ಸ್ ಬಂದಿದೆ ನನಗೆ, ನನ್ನ ಹತ್ರ ಇದೆ ಈ ನೋಟ್ಗಳು ಅಂತ. ಹೌದು, ನೀವು ಲಕ್ಕಿನೇ, ನಿಮ್ಗೆ ಸಿಕ್ಕಿದೆ. ಆದರೆ ಒಂದು ವಿಷಯ ಏನಪ್ಪ ಅಂದರೆ, ಯಾರೇ ಎಷ್ಟೇ ಸಾವಿರ ಕೊಡ್ತೀನಿ ಅಂದರೂ ಕೂಡ ಹಣದ ಆಸೆಗೆ ಅದನ್ನು ಮಾರೋಕ್ಕೆ ಹೋಗಬೇಡಿ. ನಿಮಗೆ ಲಕ್ಕಿದೆ, ಇವತ್ತಲ್ಲ ನಾಳೆ ನಿಮಗೆ ಆ ಲಕ್ ಬಂದೇ ಬರುತ್ತೆ, ಸರಿನಾ? ನೀವು ಆರಾಮಾಗಿ ಜೋಪಾನಾಗಿ ಅದನ್ನು ಇಟ್ಕೊಳ್ಳೋ ರೀತಿಲಿ ಇಟ್ಕೊಳ್ಳಿ. ಅದ್ರ ಜೊತೆ ನೋಟಿನ ಜೊತೆ ಯಾವಾಗಲೂ 2 ಲವಂಗ 1 ಏಲಕ್ಕಿ ಅಷ್ಟೇ ಸಾಕು. ಅದನ್ನು ಯಾವಾಗಲೂ ಅದ್ರ ಜೊತೆ ಇಟ್ಟಿರಿ ಅಷ್ಟೇ. ಈಗ ಪೌಚಲ್ಲಿ ಇಡ್ಬೋದಾ ಸಿಸ್ಟರ್ ಅಂತ ಹೇಳಿದ್ರೆ ಆ ಥರ ಏನಿಲ್ಲ, ಪೌಚಲ್ಲಿ ಇಡೋಕ್ಕಾಗಲ್ಲ ಅಂದರೆ ನೀವು ಬಾಕ್ಸ್ಗಳಲ್ಲಿ ಇಡ್ತೀರಿ. ಇವಾಗ ನಿಮಗೆ ಒಂದು 2 3 ಸಿಕ್ಕಿದೆ ಅಂತ ಹೇಳಿದ್ರೆ ಒಂದು ಪೌಚಲ್ಲಿ ಇಟ್ಕೊಂಡು ಮಾಮೂಲಿ ಇನ್ನು ಮಿಕ್ಕಿರೋದು ನೀವು ಹಣ ಸೇವಿಂಗ್ಸ್ ಎಲ್ಲಿ ಮಾಡ್ತೀರಾ? ಈಗ ಮನೆಗೆ ಬಂದು ಹಣ ಮನೇಲಿ ತಾನೇ ಇಡಬೇಕು, ಇನ್ನೆಲ್ಲೂ ಇಡೋಕ್ಕಾಗಲ್ಲ ಅಲ್ವಾ? ಇಡೋ ಅಂಥ ಜಾಗದಲ್ಲಿ ನೀವು ಅದನ್ನು ಇಟ್ಕೋಬೋದು, ಸರಿನಾ? ಇಷ್ಟು ನನ್ನ ಹೇಳಬೇಕು ಅಂದಿದ್ದು ಈ ವಿಡಿಯೋನ. ತುಂಬ ಜನಕ್ಕೆ ಅವತ್ತಿಂದ ಹೇಳಬೇಕು ಅಂತಿದೆ, ಮತ್ತು ನಾನು ಅವಾಗವಾಗ ಎಲ್ಲನೂ ಹೇಳ್ತಿರಲ್ಲ ಅಂತ ಅಂದ್ಕೊಂಡು ನಾನು ಏನು ಕೂಡ ಹೇಳಲ್ಲ ನಿಮಗೆ. ಇಲ್ಲ ಸಿಸ್ಟರ್, ನೀವು ಏನೆಲ್ಲ ಮಾಡ್ತೀರಾ, ನೀವು ಹೇಗೆ ಸಕ್ಸಸ್ ಆಗಿದ್ದೀರಾ, ನೀವು ಹಣದಿಂದ ಯಾವ ಥರ ಎಲ್ಲ ಮಾಡ್ತೀರಾ ಅದನ್ನು ಕೂಡ ನಾವು ಹೇಳಿ, ನಮಗೂ ಕಷ್ಟ ಇದೆ, ನಾವು ಕೂಡ ಸಾಲ್ವ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಏನೆಲ್ಲ ಮನೆಯಲ್ಲಿ ನಾನು ಸೇವಿಂಗ್ಸ್ ಮಾಡೋಕ್ಕಾಗಲಿ, ಮನಿ ಅಟ್ರಾಕ್ಷನ್ ಮಾಡೋಕ್ಕಾಗಲಿ, ನಾನು ಏನೆಲ್ಲ ಇಟ್ಕೋತೀನಿ, ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಮುಂದೆ ಹೋಗ್ತಾ ಎಲ್ಲನೂ ಕೂಡ ಹಂಚ್ಕೋತೀನಿ. ಇನ್ನೂ ಇವಾಗ ನೋಡಿ ಇಷ್ಟೊತ್ತಾಗೋಗಿದೆಯಲ್ವಾ, ಮತ್ತು ಇನ್ನೊಂದು ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬೇಕು ಅಂದರೆ ಮಾಡ್ತೀನಿ, ಅದು ನಾನು ಹರಕೆ ತೀರಿಸ್ತಿರೋ ವಿಡಿಯೋ.